ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇವತ್ತು ಜಾಮೀನು ಸಿಕ್ಕಿದೆ. ಈ ಒಂದು ಪ್ರಕರಣದಲ್ಲಿ ಹೆಚ್ಚು ಆರೋಪಿಗಳಿಗೆ ಜಾಮೀನನ್ನು ಕೊಡಿಸಿದವರು ರಂಗನಾಥ್ ಅವರು. ಸೊ ಅವರು ಇವತ್ತು ನಮ್ಮ ಜೊತೆಲಿ ಇದ್ದಾರೆ. ಕೇಳೋಣ ಸರ್, ಈಗ ನೀವು ವಾದ ಮಾಡದಂತಹ ಏನು ಆರೋಪಿಗಳಿತ್ತು ಅವರಿಗೆ ಜಾಮೀನನ್ನು ಕೊಡಿಸಿದೆ ಒಟ್ಟು? ಸರ್ ನೋಡಿ, ನನ್ನ ಕಕ್ಷಿದಾರರ ವಿರುದ್ಧ ಇದ್ದಂತಹ ಆರೋಪಗಳೇನೆಂದ್ರೆ ಅದು ನಾವು 3 ಭಾಗಗಳನ್ನಾಗಿ ನೋಡೋದಾದ್ರೆ, ಒಂದು ಅಪಹರಣ, ಎರಡನೇದಾಗಿ ಆರೋಪಿತನ ಮೃತನ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಅದು ಹಲ್ಲೆ ಮಾಡಿ ಆತನ ಕೊಲೆಗೆ ಕಾರಣವಾಗಿರುವಂಥದ್ದು, ಮೂರನೇದಾಗಿ ಆತನ ಮೃತದೇಹವನ್ನು ವಿಲೇವಾರಿ ಮಾಡಿ ಸಾಕ್ಷ್ಯ ನಾಶಕ್ಕೆ ಕಾರಣವಾಗಿರುವಂಥದ್ದು. ಇವು 3 ಪ್ರಮುಖ ಆರೋಪಗಳು. ನೋಡಿ, ಈಗಿದ್ದಲ್ಲಿ ಈಗ ಏನೊಂದು ಅಂತಿಮ ವರದಿ 2 ಭಾಗಗಳನ್ನಾಗಿ ಅಭಿಯೋಜನೆ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ನೋಡಿ, ಎಲ್ಲ ನಾವು ಅಭಿಯೋಜನೆಯ ಒಂದು ಅಂತಿಮ ವರದಿಯನ್ನು ಗಮನಿಸೋದೇ ಆದರೆ ಪ್ರಮುಖವಾಗಿ ಈ ಪ್ರಕರಣ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂತಹ ಪ್ರಕರಣ ಹಾಗೂ ಕೆಲವೊಂದಷ್ಟು ಸಾಂದರ್ಭಿಕ ಸಾಕ್ಷಿಗಳನ್ನು ಕೂಡ ಅಭಿಯೋಜನೆ ಕಲೆ ಹಾಕಿರುವಂಥದ್ದು ಕಂಡುಬರ್ತದೆ. ನೋಡಿ, ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನೇ, ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನೇ ಬಹಳಷ್ಟು ನಿಧಾನಗತಿಯಲ್ಲಿ ಬಹಳಷ್ಟು ತಡ ಆದ ನಂತರ ಅವರ ಹೇಳಿಕೆಗಳನ್ನು ಪಡೆದುಕೊಂಡು ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇದು ಇವರನ್ನ ಸೃಷ್ಟಿ ಮಾಡಿರುವ ಸಾಕ್ಷಿಗಳ ಅಥವಾ ಇವರು ನೈಜ ಸಾಕ್ಷಿಗಳ ಅಂತ ಒಂದು ಅನುಮಾನ ಖಂಡಿತ ಮೂಡ್ಬರ್ತಿತ್ತು. ಎರಡನೇದಾಗಿ ಟವರ್ ಲೊಕೇಶನ್. ನೋಡಿ, ಆರೋಪಿಗಳ ಏನೊಂದು ಟವರ್ ಲೊಕೇಶನ್ ಅನ್ನ ಕೃತ್ಯ ನಡೆದ ಸ್ಥಳದಲ್ಲಿ ಪೊಲೀಸ್ನವರೇ ಸಲ್ಲಿಸಿದ್ರು. ಆ ಒಂದು ಟವರ್ ಲೊಕೇಶನ್ ನಲ್ಲಿ ನನ್ನ ಕಕ್ಷಿದಾರರ ಇರುವಿಕೆ ಎಲ್ಲಿಯೂ ಸಹ ಕಂಡು ಬರೋದಿಲ್ಲ. ಇದನ್ನು ಕೂಡ ನಾನು ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ದೆ. ಮೂರನೇದಾಗಿ ಈ ಏನೊಂದು ಪ್ರತ್ಯಕ್ಷ ಸಾಕ್ಷಿಗಳು ಪೊಲೀಸ್ನವರ ಮುಂದೆ ನೀಡಿದ ಹೇಳಿಕೆಯಲ್ಲಿ ನನ್ನ ಕಕ್ಷಿದಾರರ ಇರುವಿಕೆಯ ಬಗ್ಗೆ ಹಾಗೂ ಅವರು ಹಲ್ಲೆ ನಡೆಸಿದ ಬಗ್ಗೆ ಒಂದು ಮಾಹಿತಿಯನ್ನ ಅವರು ಉಲ್ಲೇಖ ಮಾಡ್ತಾರೆ. ಆದರೆ ನ್ಯಾಯಾಲಯದ ಮುಂದೆ ಏನೊಂದು ಹೇಳಿಕೆಯನ್ನ ಕೊಡ್ತಾರೆ ಪ್ರತ್ಯಕ್ಷ ಸಾಕ್ಷಿಗಳು, ಕಲಂ 164ರ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಒಂದು ಕಕ್ಷಿದಾರರ ವಿರುದ್ಧ ಯಾವುದೇ ರೀತಿ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಆಗ್ಲಿ ಅಥವಾ ಅವರ ಇರುವಿಕೆಯನ್ನಾಗ್ಲಿ, ಹಲ್ಲೆ ನಡೆದ ಸ್ಥಳದಲ್ಲಿ ಅವರ ಇರುವಿಕೆಯನ್ನ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿರೋದಿಲ್ಲ. ಈ ಎಲ್ಲ ಅಂಶಗಳನ್ನ ನ್ಯಾಯಾಲಯಕ್ಕೆ ನಾವೇನು ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ, ನ್ಯಾಯಾಲಯದ ಗಮನಕ್ಕೆ ತಂದದ್ದು ಅದು ನಮಗೆ ಫಲಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಈ FSL ವರದಿ ಆಗಿರ್ಬೋದು, ಪ್ರತ್ಯಕ್ಷ ಸಾಕ್ಷಿಗಳನ್ನು ಕೂಡ ನೀವು ಈಗಾಗಲೇ ಹೇಳಿದ್ರಿ. ಸೊ ಪೊಲೀಸರ ತನಿಖೆಯಲ್ಲಿ ಆದಂತಹ ಲೋಪದೋಷಗಳು ನಿಮಗೆ ಪ್ಲಸ್ ಆಯ್ತಾ ಅಂತಾನ ಸರ್? ಹೌದು, ಖಂಡಿತ ಹೌದು. ಈಗ ತನಿಖೆಯಲ್ಲಿ ಏನೇನು ಲೋಪದೋಷ ಏನು ಕಂಡು ಬರ್ತದೆ ಅದನ್ನ ಎತ್ತಿ ತೋರಿಸುವಂತದ್ದೇ ಆರೋಪಿಗಳ ವಕಾಲತನ್ನು ವಹಿಸುವ ಯಾವುದೇ ವಕೀಲರ ಒಂದು ಪ್ರಮುಖ ಕರ್ತವ್ಯ ಆಗಿರ್ತದೆ. ಅದನ್ನ ನಾವು ಮಾಡಿದೀವಿ ಅಂತ ಹೇಳ್ಬೋದು ಸರ್. ಸೆಷನ್ ಕೋರ್ಟ್ ಅಲ್ಲಿ ಕೂಡ ಅವರ ಜಾಮೀನು ಅರ್ಜಿ ತಿರಸ್ಕಾರ ಆಯಿತು, ಹೈಕೋರ್ಟ್ಗೆ ಬಂದ್ರಿ. ಎಷ್ಟು ಮಟ್ಟಿಗೆ ನಿರೀಕ್ಷೆ ಇತ್ತು ಸರ್ ಜಾಮೀನು ಸಿಗುತ್ತೆ ಅಂತ ಹೇಳಿ? ಸರ್, ಖಂಡಿತ ನಿರೀಕ್ಷೆ ಇತ್ತು. ಯಾಕಂದ್ರೆ ಬಹಳಷ್ಟು ಆಧಾರಗಳು ನಮ್ಗಿದ್ವು ಸರ್, ಬಹಳಷ್ಟು ಗ್ರೌಂಡ್ಸ್ ಇದ್ವು. ಈ ಎಲ್ಲ ಆಧಾರಗಳನ್ನು ಮುಂದಿಟ್ಟು ನಾವೇನು ವಾದವನ್ನ ಮಂಡಿಸಿದ್ವಿ, ಅದು ನಮಗೆ ಆ ಒಂದು ಆಧಾರಗಳ ಮೇಲೆ ನಮಗೆ ಬಹಳಷ್ಟು ನಂಬಿಕೆ ಇತ್ತು. ಈಗ ನೀವು ಹೇಳಿದಂಗೆ ಕೆಲವೊಂದಷ್ಟು ಜನ ಆರೋಪಿಗಳದು ಅಲ್ಲಿ ಟವರ್ ಲೊಕೇಶನ್ ಇಲ್ಲ ಅಂತ ಹೇಳಿ, ಹಾಗಾದ್ರೆ ಅಲ್ಲಿ 17 ಜನ ಆರೋಪಿಗಳನ್ನು ಈ ಕೇಸ್ನಲ್ಲಿ ಫಿಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಯಾವ ಒಂದು ಪ್ರಮುಖ ಅಂಶಗಳನ್ನು ತೆಗೆದುಕೊಂಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನೋಡಿ, ಈ ಪ್ರಕರಣದಲ್ಲಿ ನನ್ನ ಅನಿಸಿಕೆ ಅಂತ ನೀವು ಕೇಳೋದೇ ಆದ್ರೆ, ಇಲ್ಲಿ ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನಾಗಿ ಮಾಡ್ಕೊಬೇಕಾಗಿದ್ದವ್ರನ್ನ ಪೊಲೀಸ್ನವರು ಆರೋಪಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ಅವರಿಗೆಲ್ಲ ಒಂದು ರೀತಿ ಹಿಂದೇಟಾಗಿರ್ಬೋದು ಅಂತ ಹೇಳ್ತೀನಿ. ಕೆಲವೊಂದಷ್ಟು ಜನ ಕೃತ್ಯದಲ್ಲಿ ಯಾರು ನೇರವಾಗಿ ಭಾಗಿಯಾಗಿಲ್ಲ ಅಂದ್ರೂ ಕೂಡ ಅವರನ್ನ ಏನು ಆರೋಪಿಗಳನ್ನಾಗಿ ತೋರಿಸಿರುವಂತದ್ದು, ಅವರನ್ನ ಸಾಕ್ಷಿಗಳನ್ನಾಗಿ ತೋರಿಸಿದ್ರೆ ಅಭಿಯೋಜನೆ ಇನ್ನೂ ಪ್ರಬಲವಾದ ಒಂದು ಪ್ರಕರಣವನ್ನ ಅವರು ಒಂದು ಅಂತಿಮ ವರದಿಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಿತ್ತು. ಹಾಗಾಗಿ ಕೆಲವೊಂದಷ್ಟು ಏನು ನಾನು ಅಭಿಯೋಜನೆಯ ಉಳುಕುಗಳನ್ನು ನಾನೇನು ಹೇಳಿದೆ ತಮಗೆ, ಈ ಎಲ್ಲ ಆಧಾರಗಳನ್ನ ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ವಿ. ಹಾಗಾಗಿ ಜಾಮೀನು ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದೆ ಸರ್. ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ತಮ್ಮ ಸ್ಟ್ಯಾಂಡ್ ಏನು ಸರ್? ನೋಡಿ, ಕಾನೂನಿನಲ್ಲಿ ಅವಕಾಶ ಇರ್ತದೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಭಿಯೋಜನೆ ಹೋಗ್ಲಿಕ್ಕೆ ಖಂಡಿತ ಕಾನೂನಿನಲ್ಲಿ ಅವಕಾಶ ಇರ್ತದೆ. ಅವಕಾಶ ಖಂಡಿತ ಇದೆ. ಹೋಗ್ತಾರೋ ಇಲ್ವೋ ಅದು ಅಭಿಯೋಜನೆಯ ಒಂದು ನಿರ್ಧಾರಕ್ಕೆ, ವಿವೇಚನೆಗೆ ಬಿಟ್ಟದ್ದು. ಇನ್ನೊಂದು, ಈ ಒಂದು ಪ್ರಕರಣದಲ್ಲಿ ಹೆಚ್ಚು ಆರೋಪಿಗಳ ಪರವಾಗಿ ತಾವೇ ವಕಾಲತ್ತು ವಹಿಸಿದ್ದು ಮತ್ತು ಹೆಚ್ಚಿನ ಆರೋಪಿಗಳು ಕೂಡ ಜಾಮೀನನ್ನ ಕೊಟ್ಟಿದ್ದು. 12 ಜನ ಆರೋಪಿಗಳ ಪರವಾಗಿ ನಾನು ವಕಾಲತನ್ನು ವಹಿಸಿರುವಂತದ್ದು. ಜಾಮೀನು ಸಿಕ್ಕಿದೆ ಸರ್? ಈಗ ತಕ್ಷಣಕ್ಕೆ 7 ಜನಕ್ಕೆ ಸಿಕ್ಕಿದೆ. ಇನ್ನು ಉಳಿದ 3-4 ಜನ ನನ್ನ ಕಕ್ಷಿದಾರರು ಏನಿದ್ದಾರೆ ಅವರ ಎಲ್ಲ ಸಿದ್ಧತೆ ಮಾಡ್ಕೊಂತಿದ್ದೀವಿ. ಅವರ ಅರ್ಜಿಗಳನ್ನು ಕೂಡ ನಾವು ಸಲ್ಲಿಸೋರಿದ್ದೇವೆ. ಯಾವಾಗ ಬಿಡುಗಡೆ ಆಗ್ತಾರೆ ಮತ್ತೆ ಷರತ್ತುಗಳು ಏನನ್ನ ವಿಧಿಸಿದೆ ಸರ್ ನ್ಯಾಯಾಲಯ? ಬಿಡುಗಡೆ ಈಗ ನೋಡಿ, ಅಧಿಕೃತವಾದ ಪ್ರತಿಯನ್ನ ಇವತ್ತು ನಾವು ಪಡ್ಕೊಂತೀವಿ ಸರ್, ಇವತ್ತು ಅಥವಾ ನಾಳೆ ಬೆಳಿಗ್ಗೆ. ಅದು ಪಡ್ಕೊಂಡ ನಂತರ ಶ್ಯೂರಿಟಿ, ಯಾವ ಮೊತ್ತದ ಶ್ಯೂರಿಟಿಯನ್ನ ನ್ಯಾಯಾಲಯ ವಿಧಿಸಿರುವಂತದ್ದು,
ಯಾವ ಷರತ್ತುಗಳನ್ನು ವಿಧಿಸಿರುವಂಥದ್ದು, ಈ ಎಲ್ಲ ಅಂಶಗಳನ್ನು ನಾವು ಸತ್ರ ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಅಲ್ಲಿನಿಂದ ನಾವು ಶ್ಯೂರಿಟಿಯನ್ನು ನಾವು ಹಾಜರುಪಡಿಸಿ ಶ್ಯೂರಿಟಿ ಕಂಡೀಷನ್ಸ್ ಅನ್ನು ನಾವು ಏನು ಕಂಪ್ಲೈ ಮಾಡಿದ್ದೆ ಆದಲ್ಲಿ ಬಿಡುಗಡೆ ಒಂದು ಆದೇಶ ಸತ್ರ ನ್ಯಾಯಾಲಯದಿಂದ ಜೈಲಿಗೆ ಹೋಗುವಂಥದ್ದು. ಸರ್, ಇಲ್ಲಿ ಪ್ರಮುಖವಾಗಿ ಒಂದು ಪ್ರಶ್ನೆ ಸರ್, ಲಾಸ್ಟ್ ಟೈಮ್ ಬಿಡುಗಡೆ ಆದಂತ ಆರೋಪಿಗಳಿಗೆ ಜಾಮೀನು ಕೊಡೋರು ಇಲ್ಲ ಅಂತ ಹೇಳಿ ತುಂಬಾ ದಿನ ಅವರು ಒಳಗಡೆನೆ ಇದ್ರು. ಸೊ ಈ ಒಂದು ಪ್ರಕರಣದಲ್ಲಿ ಈಗ ಬಿಡುಗಡೆ ಆಗಿರುವಂತವರಿಗೆ ಜಾಮೀನನ್ನು ಕೊಡುವಂತ ಅವಶ್ಯಕತೆ ಇದ್ದಾಗ ಯಾರು ಬರಬಹುದು ಸರ್? ಅಲ್ಲ, ಅದು ಅವರವರ ಒಂದು ಕುಟುಂಬದವರು ಅದನ್ನ ನೋಡಿಕೊಳ್ಳುವಂಥದ್ದು. ಯಾಕೆಂದ್ರೆ ಅವ್ರ ಕುಟುಂಬದವರ ಬಳಿ ತಕ್ಕ ಮೊತ್ತದ ಒಂದು ಆಸ್ತಿ ಇದ್ದದ್ದೇ ಆದಲ್ಲಿ ಅವರ ಒಂದು ಆಸ್ತಿಯನ್ನೇ ಅವರು ಜಾಮೀನಿಗೆ ಶ್ಯೂರಿಟಿಯನ್ನಾಗಿ ಅವರು ಇಟ್ಕೋಬಹುದು. ಇವಿಷ್ಟು ರಂಗನಾಥ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.